ಶಾರದಾ ಶಾರದಾಂಭೋಜವದನಾವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಸುಸ್ವಾಗತ. ನಾವು ಈ ದಿನ ಬುಧವಾರ ಹುಟ್ಟಿದಂತಹ ವ್ಯಕ್ತಿಗಳ ಸ್ವಭಾವ ಮತ್ತು ಅವರ ಜೀವನದ ಆಗುಹೋಗುಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಈ ವಿಚಾರವನ್ನು ಎರಡು ವಿಭಾಗ ಮಾಡಿಕೊಂಡು ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಮ್ಮ ಅನುಭವದಲ್ಲಿ ಇರುವಂತಹ ಬುಧವಾರ ಜನಿಸಿದಂತಹ ವ್ಯಕ್ತಿಗಳ ಒಂದು ಸ್ವಭಾವ, ಎರಡನೇದಾಗಿ ಶಾಸ್ತ್ರದಲ್ಲಿ ಈ ವಿಚಾರದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳುವಂತಹ ವಿಷಯ. ಮೊದಲಿಗೆ ನಮ್ಮ ಅನುಭವದಲ್ಲಿರುವಂತಹ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಈ ಬುಧವಾರ ಅಂತ ಹೇಳಿದರೆ ಇದು ಬುಧ ಗ್ರಹವನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ ಈ ಬುಧವಾರ ಜನಿಸಿದಂತಹ ವ್ಯಕ್ತಿಗಳು ತುಂಬ ಬುದ್ಧಿವಂತರಾಗಿರ್ತಾರೆ. ವಿದ್ಯಾಭ್ಯಾಸದ ವಿಚಾರದಲ್ಲಿ ಇವರಿಗೆ ಅತ್ಯಂತವಾಗಿ ಆಸಕ್ತಿ ಅಂತ ಹೇಳುವಂಥದ್ದು ಇರುತ್ತೆ. ಈಗ ಎಲ್ಲ ಮಕ್ಕಳು ಕೂಡ ಶಾಲೆಗೆ ಹೋಗೋದು ಅಂತ ಹೇಳಿ ಆದರೆ ಅಷ್ಟೊಂದು ಇಷ್ಟ ಇರೋದಿಲ್ಲ, ನಾನು ಹೋಗೋದಿಲ್ಲ ಅಂತಲೇ ಹೇಳ್ತಾ ಇರ್ತಾರೆ. ಆದರೆ ಈ ಬುಧವಾರ ಜನಿಸಿದಂತಹ ವ್ಯಕ್ತಿಗಳು ಮಾತ್ರ ಶಾಲೆಗೆ ಹೋಗೋದು ಅಂದರೆ ತುಂಬ ಇಷ್ಟ, ಓದುವುದು ಅಂದರೆ ತುಂಬ ಇಷ್ಟ. ಈ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅತ್ಯಂತವಾಗಿ ಆಸಕ್ತಿ ಇರುತ್ತೆ. ಹಾಗೆ ಬುದ್ಧಿಶಕ್ತಿಯು ಕೂಡ ಅತ್ಯಂತ ತೀಕ್ಷ್ಣವಾಗಿ ಇರುತ್ತೆ. ಇನ್ನು ಕವಿತೆ, ಕವನ ಬರೆಯುವಂಥದ್ದು, ಈ ರೀತಿಯಾಗಿ ಉತ್ತಮವಾದ ಹವ್ಯಾಸಗಳಿರುತ್ತೆ. ಈ ಬರವಣಿಗೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಅತ್ಯಂತವಾಗಿ ಆಸಕ್ತಿ ಅಂತ ಹೇಳುವಂಥದ್ದು ಇರುತ್ತೆ. ನೋ ವಚಃ ಅಂತ ಹೇಳಿರುವಂಥದ್ದು ಅಂದರೆ ಒಂದೊಂದು ವಿಚಾರಕ್ಕೂ ಒಂದೊಂದು ಗ್ರಹಕ್ಕೂ ಕೂಡ ಒಂದೊಂದು ಕಾರಕತ್ವವನ್ನು ಹೇಳ್ತಾ ಬರುವಂತಹ ಸಂದರ್ಭದಲ್ಲಿ ಬುಧ ಗ್ರಹಕ್ಕೆ ವಚಃ ಮಾತಿನ ಒಂದು ಕಾರಕತ್ವವನ್ನು ಹೇಳಿರುವಂಥದ್ದು. ಹಾಗಾಗಿ ಈ ಬುಧವಾರ ಜನಿಸಿದಂತಹ ವ್ಯಕ್ತಿಗಳು ಅತ್ಯಂತ ಅದ್ಭುತವಾಗಿ ಮಾತನಾಡ್ತಾರೆ. ಅದ್ಭುತವಾಗಿ ಮಾತನಾಡುವಂತಹ ಶಕ್ತಿ ಅಂತ ಹೇಳುವಂಥದ್ದು ಇರುತ್ತೆ. ತಮ್ಮ ಮಾತಿನಿಂದಲೇ ಎಲ್ಲ ವ್ಯಕ್ತಿಗಳನ್ನು ಕೂಡ ಮರಳು ಮಾಡುವಷ್ಟು ಶಕ್ತಿ ಇರುತ್ತೆ. ಅಷ್ಟು ಅದ್ಭುತವಾಗಿ ಇವರು ಮಾತನಾಡ್ತಾರೆ. ಹಾಗಾಗಿ ಉತ್ತಮವಾದ ವಾಗ್ಮಿಗಳು, ಪ್ರವಚನಕಾರರು ಇವರೆಲ್ಲ ಆಗುವುದಕ್ಕೆ ಇವರಿಗೆ ಅವಕಾಶ ಅಂತ ಹೇಳುವಂಥದ್ದು ಇರುತ್ತೆ. ಇನ್ನು ಈ ಬುಧವಾರ ಜನಿಸಿದಂತಹ ವ್ಯಕ್ತಿಗಳು ಒಂದು ರೀತಿಯಾಗಿ ಬಹುಮುಖ ಪ್ರತಿಭೆ ಅಂತಲೇ ಹೇಳಬಹುದು. ಅನೇಕ ವಿಚಾರಗಳಲ್ಲಿ ಇವರಿಗೆ ಆಸಕ್ತಿ ಇರುತ್ತೆ. ಅನೇಕ ಕಲೆಗಳಲ್ಲಿ, ಕೇವಲ ಬರವಣಿಗೆ ಒಂದೇ ಅಲ್ಲ, ಸಂಗೀತದ ವಿಚಾರ ಆಗಿರಬಹುದು, ಅಥವಾ ಚಿತ್ರವನ್ನು ಬಿಡಿಸುವಂಥದ್ದು ಆಗಿರಬಹುದು, ಅಥವಾ ನಟನೆ ಆಗಿರಬಹುದು. ಈ ರೀತಿಯಾಗಿ ಅನೇಕ ಕಲೆಗಳಲ್ಲಿ ಇವರಿಗೆ ಆಸಕ್ತಿ ಅಂತ ಹೇಳುವಂಥದ್ದು ಇರುತ್ತೆ. ಈ ಎಲ್ಲ ವಿಚಾರಗಳಲ್ಲೂ ಕೂಡ ಒಂದು ರೀತಿಯಾಗಿ ಇವರಿಗೆ ಒಂದು ಪಾಂಡಿತ್ಯ ಅಂತ ಹೇಳುವಂಥದ್ದು ಕೂಡ ಇರುತ್ತೆ. ಇನ್ನು ಈ ಜೀವನದಲ್ಲಿ ಯಾವಾಗಲೂ ಕೂಡ ಬದಲಾವಣೆ ಇರಬೇಕು ಅಂತ ಹೇಳಿ ಇವರು ಬಯಸ್ತಾ ಇರ್ತಾರೆ. ಜೀವನ ಒಂದೇ ರೀತಿಯಾಗಿ ಹೋಗ್ತಾ ಇದ್ರೆ ಇವರಿಗೆ ಖುಷಿ ಇರೋದಿಲ್ಲ. ಏನೋ ಒಂದು ಸ್ವಲ್ಪ ಬದಲಾವಣೆ ಅಂತ ಹೇಳುವಂಥದ್ದು ಜೀವನದಲ್ಲಿ ಇರಬೇಕು. ಎಲ್ಲ ವಿಚಾರದಲ್ಲೂ ಅಷ್ಟೇ, ಒಂದೇ ರೀತಿ ಹೋಗ್ತಿದ್ರೆ ಇವರಿಗೆ ಇಷ್ಟವಾಗುವುದಿಲ್ಲ. ಇನ್ನು ಹಣಕಾಸಿನ ನಿರ್ವಹಣೆಯಲ್ಲಿ ಇವರು ಅತ್ಯಂತ ಬುದ್ಧಿವಂತರು. ಹಣವನ್ನು ಹೇಗೆ ಉಳಿಸಬೇಕು, ಎಷ್ಟು ಖರ್ಚು ಮಾಡಬೇಕು, ಈ ಹಣವನ್ನು ಹೇಗೆ ಸಂಪಾದನೆ ಮಾಡಬೇಕು, ಈ ರೀತಿಯಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಇವರಿಗೆ ಅದ್ಭುತವಾದ ಪಾಂಡಿತ್ಯ ಅಂತ ಹೇಳುವಂಥದ್ದು ಇರುತ್ತೆ. ಇನ್ನು ಹುಟ್ಟಿದ ಊರನ್ನು ಬಿಟ್ಟು ಯಾವಾಗಲೂ ಕೂಡ ಬೇರೆ ಜಾಗದಲ್ಲಿ ಇವರು ವಾಸ ಮಾಡ್ತಾ ಇರ್ತಾರೆ. ಒಂದು ಊರಲ್ಲಿ ಹುಟ್ಟಿರ್ತಾರಲ್ಲ, ಆ ಊರಲ್ಲಿ ಅತಿ ಹೆಚ್ಚು ದಿವಸ ವಾಸ ಮಾಡುವುದಿಲ್ಲ. ಏನೋ ಉದ್ಯೋಗದ ವಿಚಾರಕ್ಕಾಗಿರಬಹುದು, ಏನೋ ಒಂದು ಇವರು ಜೀವನವನ್ನು ಕಟ್ಟಿಕೊಳ್ಳುವಂಥದ್ದು ಬೇರೆ ಇನ್ನೊಂದು ಊರಿನಲ್ಲಿ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಅತ್ಯಂತವಾಗಿ ಕಾಳಜಿ ಎನ್ನುವಂಥದ್ದು ಇರುತ್ತೆ. ಅಂದರೆ ಇಷ್ಟೇ ಊಟ ಮಾಡಬೇಕು, ಈ ರೀತಿಯಾಗಿ ಉತ್ತಮವಾದ ಆಹಾರವನ್ನೇ ಸೇವಿಸಬೇಕು, ಆರೋಗ್ಯದ ಬಗ್ಗೆ ತುಂಬ ಒಂದು ಕಾಳಜಿಯನ್ನು ಇವರು ವಹಿಸ್ತಾ ಇರ್ತಾರೆ. ಯಾವುದೇ ಸಮಸ್ಯೆ ಉಂಟಾದರೂ ಕೂಡ ತಮ್ಮ ಬುದ್ಧಿಶಕ್ತಿಯಿಂದ ಅದನ್ನು ಬಗೆಹರಿಸುವುದರಲ್ಲಿ ಇವರು ಸಮರ್ಥರಾಗಿರ್ತಾರೆ. ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಕೈಗೊಂಡಂತಹ ಕೆಲಸವನ್ನು ನೀವು ಪೂರ್ಣ ಮಾಡಬೇಕು. ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ದಿವಸ ಏನೋ ಒಂದು ಕೆಲಸ ಮಾಡೋದಕ್ಕೆ ಹೋಗ್ತೀರಿ, ಮತ್ತೆ ಅದರಲ್ಲಿ ಅಷ್ಟೊಂದೇನು ಆಸಕ್ತಿ ಅಂತ ಹೇಳುವಂಥದ್ದು ಇರುವುದಿಲ್ಲ. ಯಾಕಂದರೆ ನಿಮಗೆ ಅದೇ ಹೇಳಿದ್ನಲ್ಲ, ಬದಲಾವಣೆ ಆಗಬೇಕು ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಯಾವಾಗಲೂ ಕೂಡ. ಆದರೆ ಆ ರೀತಿ ಮಾಡಬಾರ್ದು. ಯಾವುದಾದ್ರೂ ಒಂದು ಕೆಲಸವನ್ನು ಕೈ ಹಿಡಿದ್ರೆ ಅದನ್ನು ನೀವು ಸಂಪೂರ್ಣ ಮಾಡಬೇಕು. ಇದೊಂದು ವಿಚಾರದಲ್ಲಿ ಇದೊಂದು ಗುಣ ಮಾತ್ರ ಅಷ್ಟೊಂದೇನು ಉತ್ತಮವಾಗಿಲ್ಲ, ಇದೊಂಚೂರು ಸರಿ ಮಾಡ್ಕೊಬೇಕಾಗತ್ತೆ ನೀವು, ಆಯಿತಾ? ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದನ್ನು ಪೂರ್ಣಗೊಳಿಸಬೇಕು. ಇನ್ನು ಈ ಬುಧವಾರ ಜನಿಸಿದಂತಹ ವ್ಯಕ್ತಿಗಳಿಗೆ ಬರಹಕ್ಕೆ ಸಂಬಂಧಪಟ್ಟಿರುವಂತಹ ವೃತ್ತಿ, ಅಂದರೆ ಈ ಬರವಣಿಗೆಗೆ ಸಂಬಂಧಪಟ್ಟಿರುವಂತಹ ವೃತ್ತಿ, ಇನ್ನು ವಕೀಲ ವೃತ್ತಿ, ಹಾಗೆ ಶಿಕ್ಷಕ ವೃತ್ತಿ, ರಾಜಕಾರಣ, ವ್ಯಾಪಾರ ಮತ್ತು ನಟನೆ, ಪ್ರವಚನ, ಈ ರೀತಿಯಾದಂತಹ ವೃತ್ತಿಯಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ನಮ್ಮ ಅನುಭವದಲ್ಲಿ ಇರುವಂತಹ ಬುಧವಾರ ಜನಿಸಿದಂತಹ ವ್ಯಕ್ತಿಗಳ ಒಂದು ಸ್ವಭಾವ ಮತ್ತು ಅವರ ಜೀವನದ ಆಗುಹೋಗುಗಳು. ಈಗ ಶಾಸ್ತ್ರದಲ್ಲಿ ಈ ವಿಚಾರದ ಬಗ್ಗೆ ಏನು ಹೇಳಿದ್ದಾರೆ ಅದನ್ನು ನೋಡೋಣ.
ಲಿಪಿಲೇಖನ ಜೀವಿ ಸ್ಯಾದ್ ಪ್ರಿಯವಾಕ್ ಪಂಡಿತ ಸುಧೀಹಿ ರೂಪ ಸಂಪತ್ತಿ ಸಂಯುಕ್ತೋ ಬುಧವಾಸರ ಸಂಭವ ಅಂತ ಹೇಳಿರುವಂಥದ್ದು. ಲಿಪಿಲೇಖನ ಜೀವಿ, ಈ ಹಿಂದೆನೇ ಹೇಳಿದ್ನಲ್ಲ, ಬರವಣಿಗೆಗೆ ಸಂಬಂಧಪಟ್ಟಿರುವಂತಹ ವೃತ್ತಿಯನ್ನು ಮಾಡುವವರು, ಅಂದರೆ ಪತ್ರಕರ್ತರಾಗಿರಬಹುದು ಈ ರೀತಿಯಾಗಿ, ಅಥವಾ ಕವಿತೆ ಕಾದಂಬರಿಗಳನ್ನು ಬರೆಯುವಂಥದ್ದು, ಒಟ್ಟಲ್ಲಿ ಅಕ್ಷರಕ್ಕೆ ಸಂಬಂಧಪಟ್ಟಿರುವಂತಹ ವೃತ್ತಿಯನ್ನು ಮಾಡುವಂತಹ ವ್ಯಕ್ತಿಗಳಾಗ್ತಾರೆ. ಪ್ರಿಯವಾಕು, ಹಿಂದೆನೇ ಹೇಳಿದ್ನಲ್ಲ, ಏನು ಮಾತಂತೂ ಅತ್ಯಂತ ಉತ್ತಮವಾಗಿರುತ್ತೆ, ಅತ್ಯಂತ ಉತ್ತಮವಾದ ವಾಗ್ಮಿಗಳಾಗಿರ್ತಾರೆ. ಪಂಡಿತ, ಹಾಗೆ ಜ್ಞಾನಿಗಳು ಕೂಡ ಆಗಿರ್ತಾರೆ. ಎಲ್ಲ ವಿಚಾರದಲ್ಲೂ ಕೂಡ ಒಂದಷ್ಟು ಅಧ್ಯಯನವನ್ನು ಮಾಡಿರುವಂಥದ್ದು ಇಂಥದ್ದೆಲ್ಲ ಇರುತ್ತೆ. ಸುದೀಹಿ, ಒಳ್ಳೆಯ ಬುದ್ಧಿ ಕೂಡ ಇರುತ್ತೆ, ಒಂದು 4 ಜನಕ್ಕೆ ಸಹಾಯ ಮಾಡುವಂಥದ್ದು, ಈ ರೀತಿಯಾದ ಉತ್ತಮವಾದಂತಹ ಸ್ವಭಾವ ಅಂತ ಹೇಳುವಂಥದ್ದು ಕೂಡ ಇರುತ್ತೆ. ರೂಪ ಸಂಪತ್ತಿ ಸಂಯುಕ್ತ, ರೂಪ ನೋಡುವುದಕ್ಕೂ ಕೂಡ ತುಂಬ ಚೆನ್ನಾಗಿರ್ತಾರೆ, ಹಾಗೆ ಸಂಪತ್ತಿ ಸಂಯುಕ್ತ, ಏನು ಹಣಕಾಸನ್ನು ಕೂಡ ತುಂಬ ಚೆನ್ನಾಗಿ ಜೀವನದಲ್ಲಿ ಸಂಪಾದನೆಯನ್ನು ಮಾಡ್ತಾರೆ. ಇದು ಶಾಸ್ತ್ರದಲ್ಲಿ ಹೇಳಿರುವಂತಹ ಬುಧವಾರ ಜನಿಸಿದಂತಹ ವ್ಯಕ್ತಿಗಳ ಸ್ವಭಾವ. ಈಗ ನಾವು ಏನು ಮಾಡಿದ್ವಿ, ಮೊದಲು ನಮ್ಮ ಅನುಭವದಲ್ಲಿ ಇರುವಂತಹ ಬುಧವಾರ ಜನಿಸಿದಂತಹ ವ್ಯಕ್ತಿಗಳ ಸ್ವಭಾವದ ಬಗ್ಗೆ ತಿಳಿದುಕೊಂಡ್ವಿ. ಅದಾದಮೇಲೆ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿ ತಿಳಿದುಕೊಂಡ್ವಿ. ಇದಿಷ್ಟು ಕೂಡ ಬುಧವಾರ ಜನಿಸಿದಂತಹ ವ್ಯಕ್ತಿಗಳ ಸ್ವಭಾವ.